ಮತ ಚೋರಿ ಅಂದ್ರೆ ಮತಗಳ್ಳತನದ ವಿಚಾರದಲ್ಲಿ ಕಾಂಗ್ರೆಸ್ ಧ್ವನಿಯನ್ನ ಎತ್ತಿದ್ದು ರಾಷ್ಟ್ರ ಮಟ್ಟದಲ್ಲೂ ಕೂಡ ಧ್ವನಿಯನ್ನ ಎತ್ತಿತ್ತಲ್ವಾ. ಸೊ ಕಲಬುರಗಿಯ ಆಳಂದ ಮತಕ್ಷೇತ್ರದಲ್ಲಿ ಮತ ಚೋರಿಯ ವಿಚಾರ ಏನಾಗಿದೆ ಇಲ್ಲಿ ಶಾಖಾಪುರ ಸೇತುವೆಯ ಅಮರ್ಜಾ ಬ್ಯಾಕ್ ವಾಟರ್ನಲ್ಲಿ ದಾಖಲಾತಿಗೆ ಈಗ ಶೋಧವನ್ನು ಮಾಡ್ತಾ ಇದ್ದಾರೆ. ನದಿಗೆ ಇಳಿದು ತಡರಾತ್ರಿವರೆಗೆ ದಾಖಲಾತಿಗೆ ಶೋಧ ಮಾಡಿದ್ದಾರೆ. ನದಿಯಿಂದ ಕೆಲವೊಂದು ದಾಖಲಾತಿಯನ್ನು ಅಧಿಕಾರಿಗಳು ಕೊಂಡೊಯ್ದಿದ್ದಾರೆ. ಸೊ ನದಿಯಲ್ಲಿ ದಾಖಲಾತಿಯನ್ನು ಸುಟ್ಟಿರೋ ಕುರುಹು ಸಿಗ್ತಾ ಇದೆ. ಶಾಖಾಪುರ ಸೇತುವೆ ಬಳಿ ಪಬ್ಲಿಕ್ ಟಿವಿ ರಿಯಾಲಿಟಿ ಚೆಕ್ ಅನ್ನ ಕೂಡ ನಡೆಸಿದೆ. ಯಾರು ಈ ರೀತಿಯಾಗಿ ದಾಖಲೆಗಳನ್ನು ಸುಟ್ಟು ಹಾಕಿರೋದು ಚೂರು ಬಿಟ್ಟು ಸಿಕ್ಕಿದೆ ಅಲ್ಲಿ. ಅದರ ಮೇಲೆ ಗೊತ್ತಾಗುತ್ತೆ ಏನು ದಾಖಲಾತಿಗಳು ಏನು ಅಂತ ಹೇಳಿ. ನನ್ನ ಸಹೋದ್ಯೋಗಿಗಳಿಂದ ಒಂದಿಷ್ಟು ಮಾಹಿತಿ ಕೊಟ್ಟಿದ್ದಾರೆ, ನೋಡೋಣ. 2023ರ ಆಳಂದ ವಿಧಾನಸಭಾ ಚುನಾವಣೆಯಲ್ಲಿ ಮತಚೋರಿಯಾಗಿದೆ ಅಂತೇಳಿ ರಾಹುಲ್ ಗಾಂಧಿ ಆರೋಪದ ಬಳಿಕ SIT ರಚನೆಯನ್ನು ಸರ್ಕಾರ ಮಾಡಿತ್ತು. ನಿನ್ನೆ ಕಲಬುರಗಿ ನಗರದಲ್ಲಿರುವಂತಹ ಗುಬ್ಬಿ ಕಾಲನಿಯಲ್ಲಿರುವಂತಹ ಮಾಜಿ ಶಾಸಕ ಸುಭಾಷ್ ಗುತ್ತಿದಾರ್ ಅವರ ಮನೆ ಮೇಲೆ ದಾಳಿಯಾಗಿತ್ತು. ಅದಾದ ಬಳಿಕ ಏನಂದರೆ ಕೂಡಲೇ ಅವರ ಆಳಂದ ಪಟ್ಟಣದಲ್ಲಿರುವಂಥ ರೇವಣಸಿದ್ದೇಶ್ವರ ಕಾಲನಿಯಲ್ಲಿ ಇರುವಂತಹ ಮನೆಯ ಮುಂಭಾಗದಲ್ಲಿ ಅನೇಕ ಕಡತಗಳಿಗೆ ಬೆಂಕಿ ಹಚ್ಚುವಂಥ ಕೆಲಸಕ್ಕೆ ಅಲ್ಲಿನ ಕೆಲಸಗಾರರು ಮುಂದಾಗಿದ್ದರು. ಸೊ ಇದಾದ ಬಳಿಕ ಏನಂದರೆ ಬೆಂಕಿ ಹಚ್ಚಿದ ಎಲ್ಲ ಕಡತಗಳನ್ನು ಕೂಡ ಶಾಖಾಪುರ ಬಳಿ ಇರುವಂಥ ಅಮರ್ಜಾ ಬ್ಯಾಕ್ ವಾಟರ್ಗೆ ತಂದು ಬಿಸಾಡಿದ್ದರು. ಸೊ ಇದ್ರ ಬಗ್ಗೆ ಯಾವೆಲ್ಲ ಕಡತಗಳಿವೆ ಅಂತ ನಾವು ಖುದ್ದು ಈ ಒಂದು ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಮತದಾರರ ಪಟ್ಟಿ ಇರುವಂತಹ ಕೆಲ ಕಡತಗಳನ್ನು ಇಲ್ಲಿ ಏನಂದರೆ ತಂದು ಬಿಸಾಡಿರುವಂತಹ ಎಲ್ಲ ಸಾಕ್ಷ್ಯಗಳು ಈಗಾಗಲೇ ಲಭ್ಯವಾಗಿತ್ತು. ಅದಾದ ಬಳಿಕ ರಾತ್ರಿ ಸುಮಾರು 3 ಗಂಟೆವರೆಗೂ ಕೂಡ 50ಕ್ಕೂ ಹೆಚ್ಚು SIT ಅಧಿಕಾರಿಗಳು ಈ ಒಂದು ಬ್ಯಾಕ್ ವಾಟರ್ಗೆ ಇಳಿದು ಅಳಿದುಳಿದಂತಹ ಎಲ್ಲ ಒಂದು ದಾಖಲಾತಿಗಳನ್ನು ನದಿಗೆ ಬಿಸಾಡಲಾಗಿತ್ತು. ಆ ಎಲ್ಲ ಕಡತಗಳನ್ನು ಕೂಡ SIT ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ಯಾವೆಲ್ಲ ಕಡತಗಳನ್ನು ಕೂಡ ಈಗಾಗಲೇ ವಶಕ್ಕೆ ಪಡೆದರೂ ಕೂಡ ಇನ್ನೂ ಅನೇಕ ಕಡತಗಳು ಈಗಾಗಲೇ ಏನಂದರೆ ಈ ಒಂದು ನದಿಯಲ್ಲಿ ಇನ್ನೂ ಕೂಡ ಅರೆಬೆಂದ ಸ್ಥಿತಿಯಲ್ಲಿವೆ. ಸೊ ಯಾವೆಲ್ಲ ಕಡತಗಳಿವೆ ಅನ್ನೋದ್ರ ಬಗ್ಗೆ ಖುದ್ದು ನಾವು ಕೂಡ ಪರಿಶೀಲನೆಯನ್ನು ಮಾಡೋದಕ್ಕೆ ಮುಂದಾಗಿದ್ದು, ಸದ್ಯ ಈಗ ಮೇಲ್ನೋಟಕ್ಕೆ ಏನಂದರೆ ವೋಟರ್ ID ಇರುವಂತಹ ಲಿಸ್ಟ್ಗಳು ಏನಂದರೆ ಸಂಪೂರ್ಣವಾಗಿ ಸುಟ್ಟು ಹಾಕಲಾಗಿರುವಂಥ ಎಲ್ಲ ದಾಖಲೆಗಳು ಲಭ್ಯವಾಗಿವೆ. ಸೊ ಕೆಳಗಡೆ ಭಾಗದಲ್ಲಿ ಯಾವೆಲ್ಲ ದಾಖಲೆಗಳನ್ನು ಬಿಸಾಡಿದ್ರು ಎಂಬುದರ ಬಗ್ಗೆ ಖುದ್ದು ಪರಿಶೀಲನೆಗೆ ನಾವು ಮುಂದಾಗ್ತಾ ಇದ್ದೀವಿ. ಬನ್ನಿ ನೋಡೋಣ. ನಾವು ಈಗಾಗಲೇ ಶಾಖಾಪುರ ಒಂದು ಸೇತುವೆ ಮೇಲ್ಭಾಗದಲ್ಲೂ ಕೂಡ ಈಗಾಗಲೇ ಒಂದು ಸರ್ಚ್ ಮಾಡಿದಂಥ ಸಂದರ್ಭದಲ್ಲಿ ಅಲ್ಲಿ ಅನೇಕ ಜನರ ಒಂದು ಮತದಾರರ ಪಟ್ಟಿಗಳು ಆ ಒಂದು ಸೇತುವೆ ಮೇಲ್ಭಾಗದಲ್ಲಿತ್ತು. ಅದಾದ ಬಳಿಕ ಈಗ ನಾವು ಕೆಳಭಾಗದಲ್ಲಿ ಸೇತುವೆಯ ಕೆಳಗಡೆ ಏನೆಲ್ಲ ದಾಖಲಾತಿಗಳನ್ನು ಬಿಸಾಡಿದ್ದಾರೆ ಎಂಬುದರ ಬಗ್ಗೆ ಕೂಡ ಖುದ್ದು ಪರಿಶೀಲನೆಗೆ ಇಲ್ಲಿ ಮುಂದಾದಂತಹ ಸಂದರ್ಭದಲ್ಲಿ ಅನೇಕ ದಾಖಲಾತಿಗಳು ಅರೆಬೆಂದಂತಹ ಸ್ಥಿತಿಯಲ್ಲಿ ಇಲ್ಲಿ ಪತ್ತೆಯಾಗಿರೋದನ್ನು ನಾವು ನೋಡ್ಬೋದಾಗಿದೆ. ಬಹುತೇಕವಾಗಿ ಏನಂದರೆ ಚುನಾವಣೆ ಸಂದರ್ಭದಲ್ಲಿ 2023ರ ಚುನಾವಣೆ ಸಂದರ್ಭದಲ್ಲಿ ಒಂದು ಬಳಕೆಯಾದಂತಹ ಒಂದು ದಾಖಲಾತಿಗಳು ಇದು ಅಂತ ಹೇಳ್ಬೋದು. ಈಗ BJP ಏನು ಭರವಸೆಗಳನ್ನೇನು ಕೊಟ್ಟಿತ್ತು, ಆ ಭರವಸೆ ಇರುವಂತಹ ಪ್ರಣಾಳಿಕೆ ಇರುವಂತಹ ಒಂದು ಪ್ರಣಾಳಿಕೆ ಪತ್ರಗಳು ಈಗ ಸದ್ಯ ಈ ಒಂದು ನದಿಯಲ್ಲಿ ಲಭ್ಯವಾಗಿವೆ. ಇನ್ನೊಂದು ಕಡೆ ಈಗಾಗಲೇ ಸುಭಾಷ್ ಗುತ್ತಿದಾರ್ ಅವರು ಕೂಡ ನಾವು ಮನೆ ಕ್ಲೀನಿಂಗ್ ಮಾಡ್ತಾ ಇದ್ದೀವಿ, ಹೀಗಾಗಿ ಮನೆಯಲ್ಲಿರುವಂತಹ ವಸ್ತುಗಳನ್ನು ನಾವು ನದಿಗೆ ಸುಟ್ಟಿ ಹಾಕಿರ್ಬೋದು ನಮ್ಮ ಕೆಲಸಗಾರರು ಅಂತ ಹೇಳ್ತಾ ಇದ್ದಾರೆ. ಆದರೆ ಪ್ರಮುಖವಾಗಿ ಇಂತಹ ಒಂದು ಪತ್ರಿಕೆ ಅಂದರೆ ಇಂತಹ ಒಂದು ಪ್ರಕಟಣೆಗಳನ್ನು SIT ಸಂದರ್ಭದಲ್ಲಿ ಯಾಕೆ ಸುಟ್ಟು ಹಾಕಿದ್ರು, ಅದು ಕೂಡ ತರಾತುರಿಯಲ್ಲಿ ಎಂಬ ಪ್ರಶ್ನೆಗಳನ್ನು ಕೂಡ ಈಗ SIT ಅಧಿಕಾರಿಗಳು ಮುಂದಿಟ್ಟುಕೊಂಡಿದ್ದಾರೆ. ಈ ಭಾಗದಲ್ಲಿ ಒಟ್ಟಾರೆ ಈ ಎಲ್ಲ ಕಡತಗಳನ್ನು ನಾವು ನೋಡೋದೇ ಆದರೆ ಬಹುತೇಕವಾಗಿ ಚುನಾವಣೆ ಸಂದರ್ಭದಲ್ಲಿ ಇರುವಂಥ ಮತದಾರರ ಪಟ್ಟಿ ಪ್ರಣಾಳಿಕೆಯ ಒಂದಿಷ್ಟು ದಾಖಲಾತಿಗಳು ಸದ್ಯ ಏನಂದರೆ ಸುಟ್ಟಿರುವುದು ಬಹುತೇಕವಾಗಿ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಇನ್ನುಳಿದಂತಹ ಎಲ್ಲ ದಾಖಲಾತಿಗಳನ್ನು ಕೂಡ SIT ಅಧಿಕಾರಿಗಳು ಈಗಾಗಲೇ ತಮ್ಮ ವಶಕ್ಕೆ ಪಡೆದಿದ್ದಾರೆ. ಸದ್ಯ ಇದನ್ನೇ ಒಂದು ಪ್ರಕರಣವನ್ನು ಅತ್ಯಂತ ಗಂಭೀರವಾಗಿ ಪರಿಗಣಿಸಿ ಸಾಕ್ಷ್ಯನಾಶದ ಒಂದು ಅಡಿಯಲ್ಲಿ ಸುಭಾಷ್ ಗುತ್ತಿದಾರ್ ಅವರಿಗೆ ಏನಾದರೂ ಸಂಕಷ್ಟ ಎದುರಾಗುತ್ತಾ ಎಂಬ ಪ್ರಶ್ನೆಗಳು ಈಗ ಕಾಡ್ತಾ ಇವೆ. ಇನ್ನು ಮೇಲ್ನೋಟಕ್ಕೆ ಈ ಎಲ್ಲ ದಾಖಲಾತಿಗಳು ಸರ್ವೇ ಸಾಮಾನ್ಯವಾಗಿ ಚುನಾವಣೆ ನಿಂತಹ ಅಭ್ಯರ್ಥಿಗಳ ಮನೆಯಲ್ಲಿ ಸಿಗುವುದು ಕಾಮನ್ ಆಗಿದೆ. ಸೊ ಹೀಗಾಗಿ SIT ಯಾವ ನಿರ್ಧಾರವನ್ನು ಕೈಗೊಳ್ತಾರೆ ಮುಂದಿನ ದಿನಗಳಲ್ಲಿ ಎಂಬುದು ಈಗ ತೀವ್ರ ಕುತೂಹಲ ಕೆರಳಿಸಿದೆ. ಕ್ಯಾಮರಾ ಪರ್ಸನ್ ಮನೀಶೊಂದಿಗೆ ಪ್ರವೀಣ್ ರೆಡ್ಡಿ, ಪಬ್ಲಿಕ್ ಟಿವಿ, ಕಲಬುರಗಿ. ಟೈಮಿಂಗ್ ಅವತ್ತು IT ಅವರು ದಾಳಿ ಮಾಡಿದಂಥ ಸಂದರ್ಭದಲ್ಲಿ DK ಶಿವಕುಮಾರ್ ಅವರು ಇದ್ರು ರೆಸಾರ್ಟ್ನಲ್ಲಿ. ಆ ಸಂದರ್ಭದಲ್ಲಿ ಈ ಟೈಮಲ್ಲೇ ಯಾಕೆ ದಾಳಿ ಮಾಡಬೇಕಾಗಿತ್ತು ಅಂತ ಪ್ರಶ್ನೆ ಬಂದಿತ್ತು. ಹಂಗೆ ಇದು ಕೂಡ ಟೈಮಿಂಗ್